ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಬೈ ಮೈಸೂರು ಜೋಡಿ. ಟೇಸ್ಟಿ ಹಾಗೂ ಸ್ಪೈಸಿಯಾಗಿ ಕಾಂಫ್ಲೆಕ್ಸ್ ಮಿಕ್ಸ್ಚರ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ದ್ರಾಕ್ಷಿ ಹಾಕೊಳ್ಳೋಣ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನ್ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 10 to 15 ಸೆಕೆಂಡ್ಸಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಆಗ್ತಿದ್ದಂಗೆ ಎತ್ಕೊಬಿಡೋಣ. ನೆಕ್ಸ್ಟ್ ಬಂದು ಕರಿಬೇವು ಸೊಪ್ಪು ಬಂದು ನಾವು 1 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿಟ್ಟು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಕಡಲೆಕಾಯಿ ಬೀಜ ಹಾಕೋಣ. ಇದು ಕೂಡ ಅಷ್ಟೇ ಸೇಮ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಎತ್ತಿ ಸೈಡ್ ಇಟ್ಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಕಡಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ 10 to 15 ಸೆಕೆಂಡ್ಸ್ ಸಾಕು. ಸೊ ದಟ್ ಅದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಮತ್ತು ಅದನ್ನ ಹಾಗೆ ಸೈಡ್ಗೆ ಎತ್ತು ಮಡಿಕೊಳ್ಳೋಣ. ನಿಮಗೆ ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಈಗ ನಾವು ಜಾಸ್ತಿ ಸ್ಪೈಸಿ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾನ್ಫ್ಲೆಕ್ಸ್ ತೊಗೊಳ್ಳೋಣ. ಇದನ್ನ ನಾವು ಒಂದು 100 grams ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಜಾಸ್ತಿ ಬೇಯಿಸೋದು ಬೇಡ. ಏನಕ್ಕೆ ಅಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇದೆ. ಜಸ್ಟ್ 10 to 12 ಸೆಕೆಂಡ್ಸ್ ಸಾಕು. ಒಂದು ಸತಿ ಡಿಪ್ ಮಾಡಿ ಎತ್ಕೊಳ್ಳಿ. ನೀವು ಸೌಂಡಲ್ಲೇ ಕೂಡ ನೋಡ್ಬೋದು ಎಷ್ಟು ಗರ್ಗರಿಯಾಗಿದೆ ಅಂತ. ನೆಕ್ಸ್ಟ್ ಒಂದು ಬಟ್ಲಿಗೆ ಧನಿಯಾ ಪೌಡರ್ ಅರ್ಧ ಸ್ಪೂನ್, ಚಿಲ್ಲಿ ಪೌಡರ್ 3/4 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್ ಹಾಗೂ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್. ಇಷ್ಟಕ್ಕೆ 1 ಸ್ಪೂನು ಸಾಲ್ಟ್ ಹಾಕೋಣ. ಇದೇ ನಮಗೆ ಮಿಕ್ಸ್ಚರ್ಗೆ ಟೇಸ್ಟ್ ಕೊಡುವಂತಹ ಸ್ಪೈಸಿ ಪೌಡರ್ ಆಗಿರುತ್ತೆ. ಸೊ ಇದಕ್ಕೆ ಬೇಕು ಅಂದರೆ ನೀವು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ದಟ್ ನಿಮಗೆ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಟೇಸ್ಟ್ನ. ಓಕೆ, ಈಗ ಎಲ್ಲನೂ ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೂ ಅದಕ್ಕೆ ನಾವು ಮಿಕ್ಸ್ ಮಾಡಿ ಮಡಿಕೊಂಡಿರೋಂತಹ ಖಾರದ ಪುಡಿಯನ್ನು ನೋಡಿಕೊಂಡು ಹಾಕ್ಕೊಂಡು ಹೋಗಬೇಕು. ಓಕೆ, ಇದರಲ್ಲಿ ಸ್ಪೈಸಿನೆಸ್ ನೋಡಿ ನೀವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪನೇ ಅದರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡಿ, ಏಕೆಂದರೆ ಇಲ್ಲ ಒಂದೇ ಕಡೆಗೆ ಖಾರ ಕೂಡ ಬೈಂಡಿಂಗ್ ಆಗುತ್ತೆ. ತಿರುಗಿಸ್ತಾನೆ ನೀವು ನೋಡ್ಬೋದು ಆ ಕ್ರಂಚಿನೆಸ್ಗೆ ಆ ಸೌಂಡು ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಟ್ರೈ ಮಾಡಿ ಕ್ರಂಚಿ ಕಾಂಪ್ಲೆಕ್ಸ್ ಮಿಕ್ಸ್ಚರ್.